ಅಲ್ಲ, ನಮ್ದು ಅಪೇಕ್ಷೆ ಪ್ರಿಯಾಂಕಾ ಅವರಿಂದ ಭಾಳ ಐತಿ. ಯಾಕಂದ್ರೆ ಅವರು ಮೊದಲು ನಮ್ಮವ್ರು ಈಗ ಅದು ಹೊರತುಪಡಿಸಿ ನೋಡ್ರಿ, ನೀನ್ ಅಭಯ್ ಪಾಟೀಲ್ ಸಾಹೇಬ್ರು ಒಂದ್ ನಿಮಿಷ ನೀನ್ ಅಭಯ್ ಪಾಟೀಲ್ ಸಾಹೇಬ್ರು ಕೂಡ ಹೇಳ್ತಾ ಇದ್ರಿ ಇಲ್ಲಿ ಮಾಡ್ಬೇಕಂತ, ಅವರೇ ಲ್ಯಾಂಡ್ ಕೊಡ್ತೀನಿ ಅಂತ ಹೇಳಿದ್ರು ಸರ್. 100% ಇದರಲ್ಲಿ ಉದ್ಯೋಗ ಸೃಷ್ಟಿನಲ್ಲಿ, ರಾಜ್ಯಕ್ಕೆ ಬಂಡವಾಳ ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ ಬಿಜೆಪಿ ಕಾಂಗ್ರೆಸ್ JDS ಅಂತಿಲ್ಲ. ಅವ್ರು ಕೊಡಕ್ಕೆ ತಯಾರಿದ್ದಾರೆ. ಫೀಸಿಬಿಲಿಟಿ ಮಾಡಿಸ್ತೀನಿ ಅಂತ ನಾವು ಹೇಳಿದ್ದೀವಿ. ಅಲ್ಲಿ ಮಂಗಳೂರಿನಲ್ಲಿ ಕೂಡ ಅದೇ ಹಾಗೆ ನಡೆಸ್ತಾ ಇದ್ದೀವಿ ಅಧ್ಯಕ್ಷರೇ. ಸೊ ಆಸ್ ಲಾಂಗ್ ಆಸ್ ವಿ ಆರ್ ಜನರೇಟಿಂಗ್ ಎಂಪ್ಲಾಯ್ಮೆಂಟ್, ನಮ್ಮ ಯುವಕರ ಭವಿಷ್ಯದ ನಿರ್ಮಾಣ ಮಾಡೋದ್ರಲ್ಲಿ ಎಲ್ಲರೂ ಜೊತೆಗೆ ಮಾಡೋಣ ಅಂತ ಅಷ್ಟೇ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ನಮ್ದು ಭಾಳ ಅಪೇಕ್ಷೆ ಇದೆ, ನಿರೀಕ್ಷೆ ಇದೆ. ಯಾಕಂದ್ರೆ ಅವರು ಭಾಳ ಇಂಟೆಲಿಜೆಂಟ್ ಮಿನಿಸ್ಟ್ರು, ತಿಳುವಳಿಕೆ ಇದ್ದವರು, ನಮ್ಮವರು, ಮತ್ತು ಮುಂದೆ ಉಪಮುಖ್ಯಮಂತ್ರಿ ಆಗುವಂಥವ್ರು. ಹಂಗಾಗಿ ಅವ್ರಿಂದ ನಮ್ಗೆ ಅಪೇಕ್ಷೆ ಭಾಳ ಐತಿ. ಉತ್ತರ ಕರ್ನಾಟಕ ಇಲ್ಲಿ ತನಕ ಸರಿ ಇತ್ತು, ಈಗ ಒಗ್ಗರಣೆ ಹಾಕ್ಲ. ಈಗ ಒಂದ್ ಕಡೆ ವೆಲ್ ವಿಷರು ಅಂತೀರಿ, ಇನ್ನೊಂದ್ ಕಡೆ ಹೀಗೂ ಮಾತಾಡ್ತೀರಿ. ಈಗ